ಪದಗ್ರಹಣ ಬೆನ್ನಲ್ಲೇ ನರೇಂದ್ರ ಮೋದಿಯವರು ಕೆಲಸವನ್ನ ಶುರು ಮಾಡಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್. ಪದಗ್ರಹಣ ಬೆನ್ನಲ್ಲೇ ಕೆಲಸ ಶುರು ಮಾಡಿದ ಪ್ರಧಾನಿ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಅನ್ನ ನೀಡಿರುವಂತದ್ದು. ಕಿಸಾನ್ ಸಮ್ಮಾನ್ ಯೋಜನೆ 20,000 ಕೋಟಿ ರಿಲೀಸ್ ಅನ್ನ ಮಾಡಲಾಗಿದೆ. ಯೋಜನೆಯಿಂದ ದೇಶದ 9.3 ಕೋಟಿ ರೈತರಿಗೆ ಅನುಕೂಲವಾಗಿರುವಂತದ್ದು. ಹಣ ಬಿಡುಗಡೆಯ ಫೈಲ್ಗೆ ಸಹಿ ಹಾಕಿದ ಪ್ರಧಾನಿ ನರೇಂದ್ರ ಮೋದಿಯವರು 17ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ನಮೋ 3.0 ಸರ್ಕಾರದಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ. ಭಾನುವಾರ ಸಂಜೆ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಪಿಎಂ ಕಿಸಾನ್ ನಿಧಿ ಬಿಡುಗಡೆಯ ಕಡತಕ್ಕೆ ಈಗಾಗಲೇ ಸಹಿಯನ್ನ ಹಾಕಿರುವಂತದ್ದು. ಇದು ಅವರು 3ನೇ ಅವಧಿಯಲ್ಲಿ ಸಹಿ ಹಾಕಿದ ಮೊದಲನೇ ಫೈಲ್ ಆಗಿದೆ. ಪಿಎಂ ಕಿಸಾನ್ ನಿಧಿಯ 17ನೇ ಕಂತಿನ ಬಿಡುಗಡೆಗೆ ಅಧಿಕಾರ ನೀಡುವ ಕಡತಕ್ಕೆ ಈಗಾಗಲೇ ಅವರು ಸಹಿಯನ್ನ ಹಾಕಿದ್ದಾರೆ. ಇದು 9.3 ಕೋಟಿ ರೈತರಿಗೆ ಪ್ರಯೋಜನ ನೀಡುವ ಸುಮಾರು 20,000 ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಎನ್ನಲಾಗ್ತಿದೆ. ನಮ್ಮದು ರೈತ ಕಲ್ಯಾಣಕ್ಕೆ ಬದ್ಧವಾಗಿರುವ ಸರ್ಕಾರ. ಆದ್ರಿಂದ ಅಧಿಕಾರ ವಹಿಸಿಕೊಂಡ ನಂತರ ಸಹಿ ಮಾಡಿದ ಮೊದಲ ಕಡತವು ರೈತರ ಕಲ್ಯಾಣಕ್ಕೆ ಸಂಬಂಧಿಸಿದು ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಹೇಳಿರುವಂತದ್ದು. ಈ ನಿರ್ಧಾರವು ಆಡಳಿತಾರೂಢ ಎನ್ಡಿಎ ಚುನಾವಣಾ ಗೆಲುವಿನ ನಂತರ ರೈತರ ಕಲ್ಯಾಣಕ್ಕೆ ಸರ್ಕಾರದ ಬದ್ಧತೆಯನ್ನ ಸಾರಿದೆ. ವಿಶೇಷವಾಗಿ ಗ್ರಾಮೀಣ ಭಾರತದಲ್ಲಿ ಕೆಲವು ಹಿನ್ನಡೆಗಳನ್ನು ಎದುರಿಸಿದ್ದ ಕಾರಣ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ನರೇಂದ್ರ ಮೋದಿಯವರು ಹೇಳಿರುವಂತದ್ದು. ಪದಗ್ರಹಣ ಬೆನ್ನಲ್ಲೇ ಕೆಲಸ ಶುರು ಮಾಡಿದ ಪ್ರಧಾನಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಗಿಫ್ಟ್ ಅನ್ನ ನೀಡಿರುವಂತದ್ದು. ಕಿಸಾನ್ ಸಮ್ಮಾನ್ ಯೋಜನೆ 20,000 ಕೋಟಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಯೋಜನೆಯಿಂದ ದೇಶದ 9.3 ಕೋಟಿ ರೈತರಿಗೆ ಈಗಾಗಲೇ ಅನುಕೂಲವಾಗಿರುವಂತದ್ದು. ಹಣ ಬಿಡುಗಡೆಯ ಫೈಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಸಹಿಯನ್ನ ಹಾಕಿರುವಂತದ್ದು. 17ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ನಮೋ 3.0 ಸರ್ಕಾರದಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಒಂದನ್ನ ಕೊಡಲಾಗಿದೆ. ಭಾನುವಾರ ಸಂಜೆ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಅಂದ್ರೆ ಇಂದು ಪಿಎಂ ಕಿಸಾನ್ ನಿಧಿ ಬಿಡುಗಡೆಯ ಕಡತಕ್ಕೆ ಸಹಿಯನ್ನ ಹಾಕಿದ್ದಾರೆ. ಇದು ಅವರು 3ನೇ ಅವಧಿಯಲ್ಲಿ ಸಹಿ ಹಾಕಿದ ಮೊದಲ ಫೈಲ್ ಆಗಿರುವಂತದ್ದು. ಪಿಎಂ ಕಿಸಾನ್ ನಿಧಿಯ 17ನೇ ಕಂತಿನ ಬಿಡುಗಡೆಗೆ ಅಧಿಕಾರ ನೀಡುವ ಕಡತಕ್ಕೆ ಅವರು ಈಗಾಗಲೇ ಸಹಿಯನ್ನ ಹಾಕಿರುವಂತದ್ದು. ಇದು 9.3 ಕೋಟಿ ರೈತರಿಗೆ ಪ್ರಯೋಜನ ನೀಡುವ ಸುಮಾರು 20,000 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ನಮ್ಮದು ರೈತರ ಕಲ್ಯಾಣಕ್ಕೆ ಬದ್ಧವಾಗಿರುವ ಸರ್ಕಾರ. ಆದ್ರಿಂದ ಅಧಿಕಾರ ವಹಿಸಿಕೊಂಡ ನಂತರ ಸಹಿ ಮಾಡಿದ ಮೊದಲ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ತಿಳಿಸಿರುವಂತದ್ದು. ಈ ನಿರ್ಧಾರವು ಆಡಳಿತಾರೂಢ ಎನ್ಡಿಎ ಚುನಾವಣಾ ಗೆಲುವಿನ ಸಂಭ್ರಮವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿರುವಂತದ್ದು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹಿರಣ್ಣ. ಹಿರಣ್ಣ, ನರೇಂದ್ರ ಮೋದಿ ಅವರು ಪದಗ್ರಹಣ ಬೆನ್ನಲ್ಲೇ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಹಿರಣ್ಣ? ತೇಜಸ್ವಿನಿ, ಏನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈಗಾಗಲೇ ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಭಾನುವಾರ ಸಂಜೆ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರ ಅದರ ಮರುದಿನವೇ ಇಂದು ಸೋಮವಾರ ಪಿಎಂ ಕಿಸಾನ್ ನಿಧಿಗೆ ಬಿಡುಗಡೆಗೆ ಕಡತಕ್ಕೆ ಒಂದು ಸಹಿ ಹಾಕಿದ್ದಾರೆ. ಇದು ಅವರ 3ನೇ ಅವಧಿಯಲ್ಲಿ ಸಹಿ ಹಾಕಿದ ಮೊದಲ ಫೈಲ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪಿಎಂ ಕಿಸಾನ್ ನಿಧಿಯ 17ನೇ ಕಂತಿನ ಬಿಡುಗಡೆಗೆ ಅವರು ಈಗಾಗಲೇ ಅಧಿಕಾರಕ್ಕೆ ಅಧಿಕಾರ ನೀಡುವುದಕ್ಕೆ ಅವರು ಸಹಿ ಹಾಕಿದ್ದಾರೆ. ಇದು ಏನಂದ್ರೆ 9.3 ಕೋಟಿ ರೈತರಿಗೆ ಪ್ರಯೋಜನ ಆಗಲಿದೆ. ಸುಮಾರು 20 ಕೋಟಿ ರೂಪಾಯಿ ಈ ಒಂದು
ಆ ಯೋಜನೆಯಿಂದ ಬಿಡುಗಡೆ ಆಗಲಿದೆ ಅಂತ ಮಾತು ಕೂಡ ಹೇಳ್ತಾರೆ. ಆ ಜೊತೆಗೆ ಈ ಒಂದು ಉದ್ದೇಶ ಏನಂತಂದ್ರೆ ಈಗಾಗಲೇ ರೈತರು ಅಂದ್ರೆ ಕಳೆದ ಒಂದು 3 ವರ್ಷದಿಂದ ಸಾಕಷ್ಟು ವಿಪರೀತ ಬೆಳೆ ಹಾನಿಯಾಗಿದೆ. ಹಾಗಾಗಿ ರೈತರಿಗೆ ಯಾವುದೇ ರೀತಿಯಾದ ಗೊಬ್ಬರ ಬೀಜಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೂ ನಮ್ಮ ಒಂದು ಅಧಿಕಾರದಲ್ಲಿರುವಾಗ ರೈತರು ಯಾವುದೇ ರೀತಿಯಾದಂತ ಸಂಕಷ್ಟಕ್ಕೆ ಸಿಲುಕಬಾರ್ದು. ಹಾಗಾಗಿ ನಾವು ಈ ನಿರ್ಧಾರವನ್ನ ಕೈಗೊಂಡಿದ್ದೇನೆ. ಈ ಒಂದು ಕಡತಕ್ಕೆ ನಾನು ಸಹಿ ಹಾಕಿದ್ದೇನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್, ಧನ್ಯವಾದ ಈರಣ್ಣ ತಮ್ಮೆಲ್ಲ ಮಾಹಿತಿಗಾಗಿ.